ಅಮ್ಮ ಅಮ್ಮ ನನ್ನ ಅನುಮಾನನೇ ನಿಜ ಆಯ್ತಮ್ಮ. ಮಾವಯ್ಯ ಇಷ್ಟು ದಿನ ನಾಟಕ ಮಾಡ್ತಿದ್ದಾರೆ ಅನ್ನೋ ನಿಜ ಅವಳಿಗೆ ಆ ಪುಣ್ಯಂಗೆ ಗೊತ್ತಾಗ್ಬಿಡ್ತಮ್ಮ. ಅಮ್ಮ ಟೆನ್ಷನ್ ಅಲ್ಲಿ ನನ್ನ ತಲೆ ಚಿಟ್ಟೆ ಹಿಡಿತಾ ಇದ್ರೆ ನೀನ್ ನಗ್ತಿದ್ಯಲ್ಲಮ್ಮ. ಮಾಂಸ ಕಡಿಯೋನ್ ಕತ್ತಿಗೆ ತಲೆ ಕೊಟ್ರೆ ಏನಾಗುತ್ತೆ ಹೇಳು? ಒಂದೇ ಸಲಕ್ಕೆ ಪ್ರಾಣ ಪಕ್ಷಿ ಹಾರೋಗುತ್ತೆ. ಅಷ್ಟಕ್ಕೂ ನೀನ್ ಏನ್ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲಮ್ಮ. ನಮ್ಮ ಕೈಗೆ ರಕ್ತ ಅಂಟ್ಕೊಳ್ದೆ ಆ ಪುಣ್ಯ ಸಾಯ್ಬೇಕು ಅಂದ್ರೆ ಹೋಗಿ ಈ ವಿಷಯನ ನಿಮ್ಮ ಮಾವಯ್ಯನ ಹತ್ರ ಹೇಳು. ಅದಾದ್ಮೇಲೆ ಏನ್ ನಡೆಯುತ್ತೋ ಅಂತ ನೋಡು. ಮಾವಯ್ಯ ಮಾವಯ್ಯ ಎಲ್ಲಿದ್ದಾರಮ್ಮ? ಅಂದ್ರೆ ಇಷ್ಟು ದಿನಗಳ ಯಜಮಾನ್ರು ನನ್ ಮೇಲೆ ತೋರಿಸಿದಂತ ಪ್ರೀತಿ ಕರುಣೆ ಎಲ್ಲ ಎಲ್ಲ ನಾಟಕನ. ಮಾವಯ್ಯ ಮಾವಯ್ಯ ಇಲ್ಲಿ ಕೇಳು. ಅಮ್ಮ, ಮಾವಯ್ಯ ಎಲ್ಲ ಹೋಗಿದ್ದಾರೆ? ಯಜಮಾನರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಮ್ಮ ಅಮ್ಮ ಮಾವಯ್ಯ ಬಂದ್ರು. ಬಾ. ಮಾವಯ್ಯ ಆ ಪುಣ್ಯ ನಿಮ್ ರೂಮಲ್ಲಿ ಏನೋ ಹುಡುಕ್ತಿದ್ದಾಳೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಈ ನಾಗಮಣಿಗೋಸ್ಕರ ನನ್ ಮೇಲೆ ಪ್ರೀತಿ ತೋರಿಸಿ ಮಾರಿಸಿ ನಾಗಮಣಿನ ಶಿವನ ಹತ್ರನೇ ಬದಲಾಯಿಸ್ಬಿಟ್ರ. ಇನ್ನು 1 ನಿಮಿಷ ಕೂಡ ತಡ ಮಾಡದೆ ನಾಗಮಣಿನ ಚೌಡಮ್ಮನ ಹತ್ರ ತಲುಪಿಸ್ಬೇಕು. ಯಜಮಾನ್ರೆ, ಅದು ನಿಮ್ಮ ಕೈ ಮುಗಿತೀನಿ. ನಾಗಮಣಿನ ಚೌಡಮ್ಮನ ಹತ್ರ ಕೊಡೋದಕ್ಕೆ ಬಿಟ್ಬಿಡಿ. ಅಣ್ಣ, ಅಣ್ಣ, ನಾಗಮಣಿ ನಾಗಮಣಿ ಇಲ್ಲೇ ಹೇಗೆ ಬಂತು? ಆ ವಿಷಯ ನಿನ್ಗೆ ಆಮೇಲೆ ಹೇಳ್ತೀನಿ ಭದ್ರಾ. ಯಜಮಾನ್ರೆ, ಈಗಾಗ್ಲೇ ಹೆತ್ತ ತಂದೆಯಿಂದ ದೂರ ಆಗಿ ನರಕ ಅನುಭವಿಸ್ತಾ ಇದ್ದೀನಿ. ಚೌಡಮ್ಮನ ಹತ್ರ ಈ ನಾಗಮಣಿ ಹಿಡ್ದೆ ಹೋದ್ರೆ ಅಮ್ಮನವ್ರ ಕೋಪಕ್ಕೆ ಗುರಿಯಾಗಿ ನಮ್ಮಪ್ಪಂಗೆ ಈ ಊರ್ಗೆ ನಾನು ಶಾಶ್ವತವಾಗಿ ದೂರ ಆಗಿ ಹೋಗ್ತೀನಿ ಅಂತ ಭಯ ಆಗ್ತಿದೆ. ಸತ್ತೋರ್ ಬಗ್ಗೆ ನೀನು ಅಷ್ಟೊಂದು ಒದ್ದಾಡ್ತಿದ್ಯಾ ಅಂದ್ರೆ ನನ್ನ ತಾತ ಮುತ್ತಾತರ ಕನಸು ನೆರವೇರಿಸಬೇಕು ಅಂತ ನಾನು ಪ್ರಮಾಣ ಮಾಡಿದ್ದೀನಿ. ನಾಗನಿಧಿ ಸಾಧನೆ ಗುರಿಯಾಗಿ ತಗೊಂಡಿದ್ದೀನಿ. ಹಾಗಿರುವಾಗ ನಿನಗೋಸ್ಕರ, ನಿನ್ ತಂದೆಗೋಸ್ಕರ, ನಿನ್ ಊರ್ಗೋಸ್ಕರ ನನ್ನ ಆಸೆನ ಬಲಿ ಕೊಡು ಅಂತೀಯ? ಅದು ಸಾಧ್ಯ ಇಲ್ಲ. ನಾಗಮಣಿ ಕೊಡ್ತೀಯಾ ಸಾಯ್ತೀಯಾ? ನನ್ ಪ್ರಾಣ ಹೋದ್ರೂ ನಾಗಮಣಿನ್ ಕೊಡಲ್ಲ. ಚೌಡಮ್ಮ ತಾಯಿ ಹತ್ರ ಪ್ರತಿಷ್ಠಾಪನೆ ಮಾಡ್ತೀನಿ.
ಭದ್ರಾ ಅಣ್ಣ. ಹೆಣ್ಮಗಳು, ಅದರಲ್ಲೂ ನನ್ನ ಮಗನ ಹೆಂಡತಿ ಆಗೋಳು. ನೀವಳಿಗೆ ಅರ್ಥ ಆಗೋ ಥರ ಹೇಳು. ಬಾರೆ ಅಮ್ಮರೇ ಬಿಡಿ, ನಡಿ. ನನ್ನನ್ನು ಬಿಟ್ಬಿಡಿ. ಎದ್ದೇಳೆ. ಪರ್ಣಿಕಾ ಬಿಡು. ಪರ್ಣಿಕಾ, ಮನೆಯಿಂದ ಆಚೆ ಹೋಗು ಅಂದಿದ್ದಕ್ಕೆ ಒಂದು ಮಾತು ಕೂಡ ಎದುರುತ್ತರ ಆಡದೆ ರಕ್ತ ಸಂಬಂಧಿ ಆಗಿರೋ ನಾವೇ ಹೊರಗೆ ಹೋಗಿದ್ದೀವಿ. ಹಾಗಿರ್ಬೇಕಾದ್ರೆ ದಿಕ್ಕು ದೆಸೆ ಇಲ್ದೇ ಇರೋಳು ನೀನು ನಿನ್ನ ಈ ಕೋಟೆಗೆ ಮಹಾರಾಣಿ ಮಾಡ್ಬೇಕು ಅಂತಿದ್ರೆ ಮಾವಯ್ಯಂಗೆ ಎದುರುತ್ತರ ಕೊಡ್ತೀಯಾ? ನಿನಗೆ ಎಷ್ಟು ಧೈರ್ಯನೇ? ತಪ್ಪು ಮಾಡ್ದವ್ರು ಹೆದರ್ಕೋಬೇಕು. ನಾನ್ಯಾಕೆ ಹೆದರ್ಕೊಳ್ಳಿ? ತಪ್ಪು ಮಾಡಿರೋದು ನೀವು, ನಾಗಮಣಿನ ಕದ್ದಿರೋದು ನೀವು. ಸುಳ್ಳು ಪ್ರೀತಿಯಿಂದ ಇಲ್ದಿರೋ ಪ್ರೀತಿ ತೋರಿಸಿ ಮೋಸ ಮಾಡಿದ್ರಿ. ಹೌದು, ಮೋಸ ಮಾಡ್ದೆ. ಇಲ್ದಿದ್ರೆ ನಿನ್ನ ಪ್ರೀತಿ ಅಂದ್ರೆ ಏನು? ಅಷ್ಟಕ್ಕೂ ಯಾರು ನೀನು? ಮೋಸ ಮಾಡಿದೀನಿ. ಶತ್ರು ಜಾತಿಯವಳು ಅಂತ ಗೊತ್ತಿದ್ದು ಕೂಡ ನನ್ನ ಮನೆಗೆ ಸೊಸೆ ಮಾಡ್ಕೋಬೇಕು ಅನ್ಕೊಂಡೆ. ಯಾವ್ದಕ್ಕೋಸ್ಕರ ಅನ್ಕೊಂಡೆ? ನಾಗನಿಧಿಗೋಸ್ಕರ. ನನ್ನ ಮಗ ನಿನ್ ಕಾಲ್ ತೊಳಿತಿರ್ಬೇಕಾದ್ರೆ ನನ್ನ ರಕ್ತ ಕೊತ 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 ಅಂತ ಕುದೀತಿತ್ತು. ಆದ್ರೂ ನನ್ನ ಮುಖದ ಮೇಲೆ ನಗು ಕಡಿಮೆ ಆಗಲಿಲ್ಲ. ಯಾವುದಕ್ಕೋಸ್ಕರ? ನಾಗನಿಧಿಗೋಸ್ಕರ. ನನ್ನ ಹಮ್ನ ತಡೆದಿಡ್ಕೊಂಡೆ, ಕೋಪನ ತಡೆದಿಡ್ಕೊಂಡೆ, ಜಾತಿ ವೈರನ ಪಕ್ಕಕ್ಕಿಟ್ಟೆ. ಯಾವುದಕ್ಕೋಸ್ಕರ? ನಾಗನಿಧಿಗೋಸ್ಕರ. ಆ ನಾಗನಿಧಿ ನನಗೆ ಸಿಗಲ್ಲ ಅಂದ್ರೆ ಯಾರನ್ನೂ ಬಿಡಲ್ಲ, ಬಿಡಲ್ಲ. ಯಜಮಾನ್ರೆ, ಅಪ್ಪ ನಮ್ಮಿಬ್ರಿಗೂ ಮದುವೆ ಮಾಡಿಸ್ತಾರೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಪುಣ್ಯನ ಸ್ವಂತ ಮಗಳಿನ ತರ ನೋಡ್ಕೋತಿದ್ದಾರೆ. ಹೌದು ಅನಿರುದ್ಧ್, ಇಷ್ಟು ದಿನ ಆದ್ಮೇಲೆ ಪುಣ್ಯಗಿದ್ದ ಕಷ್ಟಗಳೆಲ್ಲ ಹೋಗಿ ಸಂತೋಷದ ದಿನಗಳು ಬರ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಕಣೋ. ನಿಮ್ ಮನಸ್ಫೂರ್ತಿ ಕಾರ್ ಕೋಟಕ ವಿಷ ತರ ತುಂಬಿಕೊಂಡಿದೆ ಅಂತ ಅನಿರುದ್ಧ ಗೊತ್ತಾದ್ರೆ ಅವನ್ ಬದುಕಲ್ಲ. ಯಜಮಾನ್ರೆ, ಇದು ತಪ್ಪು. ನನ್ನ ಮಾತನ್ನ ಮೀರಿ ಈ ವಿಷಯನ ಅನಿರುದ್ಧಿಗೆ ಹೇಳೋ ಧೈರ್ಯ ನಮ್ಮ ಮನೇಲಿ ಯಾರಿಗೂ ಇಲ್ಲ. ಇನ್ನು ಉಳ್ದಿರೋದ್ ನೀನೇ. ಒಂದ್ಸಲ ನಿನ್ನ ಮನೆ ಕರ್ಕೊಂಬಂದ ಅನ್ನೋ ಕಾರಣಕ್ಕೆ ಅವನಿಗೆ ಹೊಡೆದು ಮನೆಯಿಂದ ಹೊರಗಾಕಿದ್ದೀನಿ. ಹಾಗಿರುವಾಗ
ಈ ವಿಷಯದಲ್ಲಿ ನನ್ನ ಮಗ ನನಗೀಗ ಎದುರಾದ್ರೆ ಮಗ ಅಂತನೂ ನಾನು ನೋಡಲ್ಲ. ನಾಗನಿಧಿನೇ ನನಗೆ ಮುಖ್ಯ. ನಾಗನಿಧಿಗೋಸ್ಕರ ಕಟ್ಕೊಂಡಿರೋ ಹೆಂಡತಿನೇ ಆಗ್ಲಿ, ಹುಟ್ಟಿರೋ ಮಗನೇ ಆಗ್ಲಿ, ಎತ್ತಿರೋ ತಾಯಿನೇ ಆಗ್ಲಿ, ಯಾರನ್ನೂ ಕೂಡ ಬಿಡಲ್ಲ. ಅಷ್ಟಕ್ಕೂ ಇವಳ ಹತ್ರ ಏನಣ್ಣ ಮಾತಾಡ್ಕೊಂಡು ನಿಂತ್ಕೊಳ್ಳೋದು? ಪರ್ಣಿ, ಪರ್ಣಿಕಾ, ಪುಣ್ಯ ಇಲ್ಲೇ ಇರಬೇಕು. ತಲೆ ತಗ್ಸಿ ಅನಿರುದ್ಧ ಹತ್ರ ತಾಳಿ ಕಟ್ಟಿಸ್ಕೋಬೇಕು. ನಾಗನಿಧಿನ ಪಡ್ಕೊಂಡು ನನ್ ಕಣ್ಮುಂದೆ ತಂದಿಡ್ಬೇಕು. ಆಗಲ್ಲ ಅಂತ ಮಾತು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಿನ್ ಜೊತೆಗೆ ಇಡೀ ನಾಗಮಂಡಲವನ್ನೇ ಸುಟ್ಟಾಕ್ಬಿಡ್ತೀನಿ. ಕನಿಕರನ್ನೇ ಇಲ್ಲ ನನಗೆ. ಪುಣ್ಯ, ಏನಾಯ್ತು? ಏನಿದೆಲ್ಲ? ಏನಿಲ್ಲ ಅನಿರುದ್ಧ್, ಮೆಟ್ಲಿಳಿದ್ ಬರುವಾಗ ಕಾಲ್ ಜಾರ್ ಬಿದ್ಬಿಟ್ಟೆ ಅಷ್ಟೆ. ಅಷ್ಟ್ರಲ್ಲೇ ಎಲ್ಲರೂ ಏನಾಯ್ತು ಅಂತ ಹೆದರ್ಕೊಂಡ್ ಬಂದ್ರು. ಪುಣ್ಯ, ನಿಂಗೇನಾದ್ರೂ ಹುಚ್ಚ? ನೋಡ್ಕೊಂಡು ಮೆಟ್ಲು ಇಳಿಬೇಕಲ್ವಾ? ನಿನಗೇನಾದ್ರೂ ಆಗಿದ್ದಿದ್ರೆ? ನನಗೇನು ಆಗಲ್ಲ ಅನಿರುದ್ಧ್. ನನಗೆ ರಕ್ಷಣೆಯಾಗಿ ನೀನಿದ್ಯಲ್ಲ. ಅದಕ್ಕೆ ಅನಿರುದ್ಧ್, ಪುಣ್ಯಗೆ ತುಂಬಾ ಸುಸ್ತಾಗಿರ್ಬೇಕು ಅನ್ಸತ್ತೆ. ಅವಳನ್ನ ಹುಷಾರಾಗಿ ರೂಮ್ ಕರ್ಕೊಂಡೋಗಿ. ಸರಿ ಅತ್ತೆ, ಬಾ ಪುಣ್ಯ. ಶಕುನಿ ಕೂಡ ಆಡದೇ ಇರೋ ಆಟಗಳನ್ನ ಆಡಿ ಇನ್ನು ಮುಂದೆ ಇವ್ರಿಗೆ ನಾಟಕ ಮಾಡಿ ಆ ಪುಣ್ಯನ ಇಲ್ಲಿಂದ ದೂರ ಮಾಡಿಸಿ ಅನಿರುದ್ಧ್ ಜೊತೆ ನಿನ್ನ ಮದುವೆನ ಖಂಡಿತ ಮಾಡಿಸ್ತೀನಿ ಪರ್ಣಿಕಾ. ಭದ್ರಾ, ಅಣ್ಣ, ನಮ್ಮವರು ಅನ್ಸ್ಕೊಂಡವರು ನಮ್ಮ ಹತ್ರ ಯಾವ ವಿಷಯನೂ ಮರೆಮಾಚಿದ್ರು ನಾವು ತಡ್ಕೊಳ್ಳಲ್ಲ. ಹಾಗಿರೋವಾಗ ಅಣ್ಣನೇ ಪ್ರಾಣ ಅಂತ, ಸತ್ರು ಬದುಕಿದ್ರು ಒಡ ಹುಟ್ಟಿದವನ್ ಜೊತೆನೆ ಅಂತ ನಂಬಿ ಪ್ರಾಣಕ್ಕಿಂತ ಹೆಚ್ಚಾಗಿ ಈ ಅಣ್ಣನ ಪ್ರೀತಿ ಮಾಡಿರೋ, ತವರ್ ಮನೆಯಲ್ಲೇ ಉಳ್ಕೊಂಡಿರೋ ನನ್ನ ತಂಗಿ ಹತ್ರ ಕೆಲವೊಂದು ವಿಷಯನ ಈ ಅಣ್ಣ ಹೇಳದೆ ಬಚ್ಚಿಟ್ಟಿದಾನಮ್ಮ. ಆದ್ರೆ ಬಾಯಿ ಬಿಟ್ಟು ಒಂದು ಮಾತನ್ನು ಕೇಳದೆ ಇರೋ ನಿನ್ ಪ್ರೀತಿ ನೋಡ್ತಾ ಇದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಭದ್ರಾ. ಪರ್ಣಿಕಾಗೂ ಕೂಡ ಯಾವುದೇ ಅನ್ಯಾಯ ನಡೆಯಲ್ಲ. ಅದೇನಣ್ಣ,
ತಂದೆ ನಂತರ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಡೆಸ್ಬೇಕಾಗಿರೋ ಅಣ್ಣನೇ ಜನ್ಮ ಕೊಟ್ಟ ತಂದೆ ನಂತರ ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಗಳ ಜವಾಬ್ದಾರಿ ನೋಡ್ಕೊಳ್ಳೋದು ಸೋದ್ರ ಮಾವನ ತಾನೆ. ಅಂಥದ್ರಲ್ಲಿ ನೀನು ಮೊದ್ಲಿಗೆ ಯಾಕೆ ಈ ಥರ ಮಾಡಿದೆ ಅಂತ ನಾನು ನೋವು ಪಟ್ಕೊಂಡ್ರು ನನ್ನ ಅಣ್ಣನ ಮೇಲೆ ನನಗಿದ್ದ ನಂಬಿಕೆ ನಾನು ತಪ್ಪು ನಿರ್ಧಾರ ತಗೊಳ್ದಿರೋ ಥರ ಮಾಡ್ತು. ಶಬ್ಬಾಷ್ ಭದ್ರಾ, ಶಬ್ಬಾಷ್. ಅಣ್ಣನ ರಕ್ತ ಮಾತ್ರ ಅಲ್ಲ, ನನ್ ದ್ವೇಷ ಪ್ರತಿಕಾರದ ಜೊತೆಗೆ ತಾತ ಮುತ್ತಾತರ ಆಸೆಯನ್ನೂ ಹಂಚ್ಕೊಂಡು ಹುಟ್ಟಿದೀಯಾ. ಶಬ್ಬಾಷ್. ಪರ್ಣಿಕಾ, ಮಾವನ್ ಮೇಲೆ ನಂಬಿಕೆ ಹಾಗೆ ಇಡ್ಕೋ. ಅನಿರುದ್ಧ್ ಪುಣ್ಯ ಮದುವೆ ಆದ ಮರುಕ್ಷಣನೇ ನಾಗನಿಧಿನ ತರಿಸ್ತೀನಿ, ಪುಣ್ಯಾಳ ಕಥೆನ ಮುಗಿಸ್ತೀನಿ. ಅನಿರುದ್ಧ್ ಕೈಯಿಂದ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀನಿ. ನೀವು ಹಾಕಿರೋ ಗೆರೆನ ನಾನು ಯಾವತ್ತಾದ್ರೂ ದಾಟಿದ್ದೀನ ಮಾವಯ್ಯ. ಈಗ ನಿಮ್ಮ ಮಾತನ್ನ ಮೀರೋದಕ್ಕೆ ಅನಿರುದ್ಧಗ್ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು. ಸರಿ ಅಣ್ಣ. ನಿನ್ನಾಟ ನೀನಾಡು, ಆದರೆ ನೀನಾಡೋ ಆಟದಲ್ಲಿ ಕೊನೆಗೆ ಜಯ ನಂದೇ ಆಗುತ್ತಣ್ಣ. ಆದರೂ ಅವಳ ಕುತ್ತಿಗೆಗೆ 3 ಗಂಟೆ ಬಿಗಿದ ಮೇಲೆ ನನ್ನ ಮಗಳ ಜೊತೆ ಮದುವೆ ಅಂದರೆ ಏನರ್ಥ? ನಾಳೆ ನಡೆಯುವಂಥ ಮದುವೆ ಅನಿರುದ್ಧ್ ಮತ್ತೆ ಪುಣ್ಯ ಅದಲ್ಲ, ಅನಿರುದ್ಧ್ ಮತ್ತೆ ಪರ್ಣಿಕಾದು. ಹಾವು ಪರ್ಣಿಕಂಗ್ ತಟ್ಟಿರೋ ಶಾಪ ನಿಜವಾಗ್ಲೂ ಹೋಗಿಲ್ವಾ? ಪರ್ಣಿಕಾ, ಭಯ ಪಡಬೇಡ ಅನಿರುದ್ಧ್. ನೀನ್ ಅನ್ಕೊಂಡ ಹಾಗೆ ನಾನು ಪರ್ಣಿಕಾ ಅಲ್ಲ. ನಿತ್ಯ ಆ ಪರಮೇಶ್ವರನ ಧ್ಯಾನ ಮಾಡೋ ನಾಗಕನ್ನಿಕೆ. ಭಕ್ತರಿಗೆ ದೇವರು ಮಾಡೋದಕ್ಕಿಂತ ಪುಣ್ಯ ಅವ್ರ ತಾಯಿ ನಮ್ಗೆ ತುಂಬಾನೇ ಮಾಡಿದಾಳೆ. ನಮ್ಮ ನಾಗಮ್ಮನ ಪ್ರಾಣ ಕೂಡ ಕಾಪಾಡಿದಾಳೆ. ಈಗ ಆ ತಾಯಿಯ ಮಗಳು ತಂದೆ ಪ್ರೀತಿಗೋಸ್ಕರ ಹುಡುಕ್ತಾ ನೆಮ್ಮದಿ ಇಲ್ದೆ ನಿದ್ದೆ ಮಾಡ್ತಾ ಇದ್ದಾಳೆ. ಇವಳನ್ನ ಈ ರೀತಿ ನೋಡಕ್ಕಾಗ್ದೆ ನಾನು ಇಲ್ಲಿಗ್ ಬಂದ್ಬಿಟ್ಟೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ದಾಗ ನನ್ನ ಪುಣ್ಯಂಗೇನೂ ಆಗಲ್ಲ ಅಮ್ಮ. ಎಷ್ಟೇ ಕಷ್ಟ ಬಂದ್ರು ನಗ್ತಾ ಅದನ್ನ ಎದುರಿಸ್ತಾಳೆ. ನಮ್ಮ ಪ್ರೀತಿಗಿಂತ ನಿನ್ನ ಪ್ರೀತಿ ಇವಳಿಗೆ ತುಂಬಾ ಮುಖ್ಯ. ನಿನ್ನ ಪ್ರೀತಿ ಎಷ್ಟು ಶುದ್ಧ ಅನ್ನೋದು ನೀನು ತಂದಿರೋ ಔಷಧಿ ಮತ್ತೆ ನಿನ್ನ ಕಣ್ಣೀರು ಹೇಳ್ತಾ ಇದೆ.